ಅರಸೀಕೆರೆ ದ್ವಿಪಥ ರೈಲ್ವೆ ಯೋಜನೆಗೆ ಭೂ ಸ್ವಾಧೀನ ವಿವಾದ. ಇನ್ನು ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ದೊಣ್ಣೇರೆ ಗ್ರಾಮ ಸರ್ವೆ ನಂಬರ್ 36ರಲ್ಲಿ 6 ಗುಂಟೆ ಜಮೀನು ಬಳಕೆ ಆರೋಪ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ದೊಣ್ಣೇರೆ ಗ್ರಾಮ ಸರ್ವೆ ನಂಬರ್ 36ರಲ್ಲಿ 6 ಗುಂಟೆ ಜಮೀನು ಕಬಳಿಕೆ ಆರೋಪ. ರೈಲ್ವೆ ರಸ್ತೆ ನಿರ್ಮಾಣಕ್ಕೆ ಜಮೀನು ಪಡೆದು ಪರಿಹಾರ ಹಣ ನೀಡಿಲ್ಲ ಎಂದು ರೈತ ನಂಜೇಗೌಡ. ನೇರ ಖರೀದಿ ಮೂಲಕ ಭೂ ಸ್ವಾಧೀನ ಪ್ರಕ್ರಿಯೆ. ಅಕ್ಟೋಬರ್ 14ರಂದು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಬೆಲೆ ನಿರ್ಧರಣಾ ಸಮಿತಿ ಸಭೆ. ಇನ್ನು ತಾಲೂಕು ಭೂಮಾಪಕರಿಂದ ನೋಟಿಸ್ ಜಾರಿ, ಜಂಟಿ ಅಳತೆ ನಡೆಸಿದ ಅಧಿಕಾರಿಗಳು. ಕಾಮಗಾರಿ ವೇಳೆ ವಿರೋಧಿಸುವ ರೈತರಿಗೆ ಒಂದಷ್ಟು ರಾಜ್ಯ ಸಚಿವರಾಗಿರ್ತಕ್ಕಂತಹ ರಾಜಕಾರಣಿಗಳು ಕೂಡ ಭರವಸೆ ಕೊಟ್ಟರಂತೆ. ಶೀಘ್ರ ಪರಿಹಾರ ಹಣಕ್ಕೆ ರೈತರ ಆಗ್ರಹ. ಅಕ್ಟೋಬರ್ 14ರಂದು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಬೆಲೆ ನಿರ್ಧರಣಾ ಸಮಿತಿ ಸಭೆ ನಡೆಯಿತು. ತಾಲೂಕು ಭೂ ಮಾಪಕರಿಂದ ನೋಟಿಸ್ ಜಾರಿ, ಜಂಟಿ ಅಳತೆ ನಡೆಸಿದಂತಹ ಅಧಿಕಾರಿಗಳು. ಒಟ್ಟಾರೆ ಈ ಭೂ ಕಬಳಿಕೆ ಆರೋಪ ಈಗ ಸಂಚಲನವನ್ನ ಮೂಡಿಸಿದೆ. ಯಾವಾಗ ಬರತ್ತೋ ದುಡ್ಡು ಕೇಳೋದನ್ನ ಬರಲ್ಲ ಅಂದ್ರ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ನಮ್ಮದು ಸರ್ವೆ ನಂಬರ್ 36ರಲ್ಲಿ 6 ಗುಂಟೆ ಜಮೀನು ಹೋಗಿದೆ. ಕಾಮಗಾರಿ ಮಾಡ್ಬೇಕಾದ್ರೆ 3 ತಿಂಗಳು ಕೆಲಸ ನಾನು ನಿಲ್ಲಿಸಿದ್ದೆ, ತಡೆದಿದ್ದೆ. ನಮ್ಮ ಪರಿಹಾರ ಕೊಟ್ಟಿಲ್ಲ, ಕಾಮಗಾರಿ ಮಾಡಿ ಅಂತ ಕಾಮಗಾರಿ ಮಾಡಬೇಡಿದ್ದು ಕಾಮಗಾರಿ ನಿಲ್ಲಿಸಿದ್ದೆ. ಅಧಿಕಾರಿಗಳು ಲಾಸ್ಟ್ ಟೈಮ್ ಬಂದಾಗ ಸೋಮಣ್ಣವರು ಸಹ ಬಂದಿದ್ದರು. ಪರಿಹಾರ ಮುಂದಿನ ದಿವಸದಲ್ಲಿ ನಾವು ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಯಾವುದೇ ರೀತಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸೋಮಣ್ಣರು ಬರ್ತೀವಿ ಅಂತ ಮಾಹಿತಿ ಇದೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೆಲಸ ಮುಗಿದಿದ್ರೂ ಸಹ ನಮ್ಗೆ ಯಾವುದೇ ರೀತಿ ಪರಿಹಾರ ಬಂದಿಲ್ಲ. ದಯವಿಟ್ಟು ನಮ್ಗೆ ಆದಷ್ಟು ಬೇಗ ಪರಿಹಾರ ಕೊಡಿಸ್ಬೇಕಾಗಿ ಸೋಮಣ್ಣವ್ರ ವಿನಂತಿ ಮಾಡ್ಕೊತೀವಿ. ಮೇಲ್ಸೇತುವೆ ಮಾಡೋಕ್ಕಿಂತ ಮುಂಚಿತವಾಗಿ ಕೆಳ ಸೇತುವೆ ಇದು ರೈಲ್ವೆ ಅಡಿಯಲ್ಲಿ ದಾಟೋಗ್ಬೇಕಾದ್ರೆ ಭಾಳಷ್ಟು ವೆಹಿಕಲ್ಗಳು ಡಬಲ್ ಟ್ರ್ಯಾಕ್ ಆಗಿರೋದ್ರಿಂದ ಭಾಳಷ್ಟು ಅನಾನುಕೂಲ ಆಗಿತ್ತು. ಗಂಟೆಗಟ್ಟಲೆ ಕಾಯಬೇಕಾಗಿತ್ತು. ಈ ಪಕ್ಕದ ಊರ ಇರ್ತಕ್ಕಂಥ ಡಿರಾಂಪುರ, ಮಾರ್ಶೆಟ್ಟಹಳ್ಳಿ ಮತ್ತು ಪಕ್ಕದ ಇನ್ನು ಬೆಣ್ಣೂರು, ಚಿಕ್ಕಟ್ಟೆ ಎಲ್ಲ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ಭಾಳ ಸಮಯ ತಾಂತಿತ್ತು. ಈ ಮೇಲ್ಸೇತುವೆ ಆಗಿರ್ತಕ್ಕಂಥದ್ದು ತುಂಬ ಅನುಕೂಲವಾದ ಒಂದು ಕಾರ್ಯ ಆಗಿದೆ. ಇದು ಮಾಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ನಮಗೆ ಸಂತೋಷ. ಆದರೆ ಈ ಜಮೀನು ಸುಮಾರು 6 ಗುಂಟೆ ಜಮೀನು ಶ್ರೀ ಭರತ್ ಕುಮಾರ್ ಅವರ ತಂದೆ ಚಂದ್ರಣ್ಣವರ ಜಮೀನು ಹೋಗಿದೆ. ಅದಕ್ಕೆ ಪರಿಹಾರ ಕೊಡದಲೇ ಅಧಿಕಾರಿಗಳು ಏನು ಮಾಡಿದರು, ಕೆಲಸ ಮಾಡುವಾಗ ತಡೆ ಹಿಡಿದ್ರು ಅವರು. ಆದರೂ ಕೂಡ ಇವರು ಪರಿಹಾರ ನಾವು ಕೊಡಿಸ್ತೀವಿ ಅಂತ ಹೇಳಿ ಮಾನ್ಯ ಸೋಮಣ್ಣವರು ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರು ಹೇಳಿದರು. ಆದರೂ ಆಶ್ವಾಸನೆ ಮೇಲೆ ಕೆಲಸ ಮಾಡಲಿಕ್ಕೆ ಇವರು ಅವಕಾಶ ಮಾಡಿಕೊಟ್ರು. ಆದರೂ ಕೂಡ ಪರಿಹಾರ ಯಾವುದೇ ಪರಿಹಾರ ಇವ್ರಿಗೆ ದೊರೆತಿಲ್ಲ. ಅದೇ ಇದು ಮೇಲ್ಸೇತುವೆ ಉದ್ಘಾಟನೆ ಡೇಟ್ ಫಿಕ್ಸ್ ಆಗಿ ನಾಳೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮಾನ್ಯ ಸಚಿವರು ಹಾಗೂ ಅಧಿಕಾರಿಗಳೆಲ್ಲರೂ ಕೂಡ ಬರ್ತೀವಿ ಅಂತ ನಮಗೆ ಮಾಹಿತಿ ಇದೆ. ಆದ್ದರಿಂದ ದಯವಿಟ್ಟು ಇವ್ರಿಗೆ ಪರಿಹಾರ ಕೊಡಿಸಿಕೊಟ್ಟು ಅನುಕೂಲ ದೊಣ್ಣೇರೆ ಗ್ರಾಮದ ಭರತ್ ಕುಮಾರ್. ಈಗಾಗಲೇ ಶೀಘ್ರ ಪರಿಹಾರಕ್ಕೂ ಕೂಡ ರೈತರ ಆಗ್ರಹಗಳು ಸ್ಫೋಟಗೊಂಡಿದ್ದು, ಕಾಮಗಾರಿ ಪೂರ್ಣವಾದರೂ ಪರಿಹಾರ ಸಿಗಲಿಲ್ಲ ಎಂಬ ರೈತರ ಆರೋಪವೂ ಕೂಡ ಇದೆ. ಕಾಮಗಾರಿಯ ಸಂದರ್ಭ ವಿರೋಧಿಸದ ರೈತರಿಗೆ ಭರವಸೆ ನೀಡಿದ್ದ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ, ಆದರೆ ಅದಾದ ನಂತರ ಬರಲಿಲ್ಲ. ಹತ್ತಿರಕ್ಕೆ ಭೂ ಮಾಪಕರಿಂದ ನೋಟಿಸ್ ಜಾರಿ, ಇನ್ನು ಜಂಟಿ ಅಳತೆ ನಡೆಸಿದಂತಹ ಅಧಿಕಾರಿಗಳು. ಒಟ್ಟಾರೆ ಶೀಘ್ರ ಪರಿಹಾರಕ್ಕಾಗಿ ರೈತರು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳು ತಕ್ಷಣವೇ ಇನ್ಸ್ಟಂಟ್ ಆಗಿ ಸ್ಪಂದಿಸಬೇಕು ಅಂತ ಹೇಳಿ ರೈತರಿಂದ ಆಗ್ರಹಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.